18 ಮೆಟ್ಟಲಿಗೂ ನವಿಸುವೆ ಅಯ್ಯಪ್ಪ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಬಂಧುಗಳೇ, ಪಿಂಗಾರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬಂಧುಗಳೇ, ಈ ಪಿಂಗಾರ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವಿಂದು ಹೇಳ ಹೊರಟಿರುವ ಕಥೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವರ ಚರಿತ್ರೆ. ಬಂಧುಗಳೇ, ಪಂದಳ ರಾಜ್ಯವನ್ನು ರಾಜಶೇಖರ ಎಂಬ ರಾಜನು ಆಳ್ವಿಕೆ ಮಾಡಿಕೊಂಡಿದ್ದ. ಇವನ ಆಡಳಿತದ ಕಾಲದಲ್ಲಿ ಪಂದಳ ರಾಜ್ಯವು ಸಂಪದ್ಭರಿತವಾಗಿತ್ತು. ಯಾವುದೇ ಕುಂದುಕೊರತೆಗಳು ಅಲ್ಲಿ ಇರಲಿಲ್ಲ. ಆದರೆ ಒಂದೇ ವಿಚಾರದಲ್ಲಿ ರಾಜಶೇಖರ ರಾಜನು ಸದಾ ಕೊರಗುತ್ತಾ ಇದ್ದ. ಅದೇನೆಂದರೆ ಅವನಿಗೆ ಸಂತಾನ ಭಾಗ್ಯ ಇರಲಿಲ್ಲ. ಅದೇ ಸಮಯದಲ್ಲಿ ಮಹಿಷಾಸುರನ ವಧೆಯ ನಂತರ ಅವನ ಸಹೋದರಿ ಮಹಿಷಿಯು ಕೊಂದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸುತ್ತಾಳೆ. ಹಾಗಾಗಿ ದೀರ್ಘಕಾಲದ ತಪಸ್ಸು ಮಾಡಿ ಮಹಿಷಿಯು ಬ್ರಹ್ಮನನ್ನು ಒಲಿಸಿಕೊಳ್ಳುತ್ತಾಳೆ. ಒಲಿಸಿಕೊಂಡ ಬ್ರಹ್ಮನಿಂದ ತನಗೆ ಶಿವ ಮತ್ತು ವಿಷ್ಣುವಿನ ಮಗನಿಂದ ಮಾತ್ರವೇ ಸಾವು ಬರಬೇಕು ಎನ್ನುವ ವಿಚಿತ್ರವಾದ ವರವನ್ನು ಪಡೆದುಕೊಳ್ಳುತ್ತಾಳೆ. ಹೀಗೆ ವರವನ್ನು ಪಡೆದುಕೊಂಡ ಮಹಿಷಿಯು ದೇವರಾದ ಶಿವ ಮತ್ತು ವಿಷ್ಣು ಇಬ್ಬರು ಪುರುಷರಾದ ಕಾರಣ ಮಗು ಜನಿಸಲು ಸಾಧ್ಯವಿಲ್ಲ ಎಂದು ಒಳಗೊಳಗೆ ಖುಷಿ ಪಡುತ್ತಾ ಅಪಾರ ಹಾನಿಯನ್ನು ಮಾಡತೊಡಗುತ್ತಾಳೆ. ಹಾಗೆಯೇ ಪ್ರಜೆಗಳಿಗೆ, ದೇವತೆಗಳಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಕೀಟಲೆ ಕೊಡಲು ಶುರು ಮಾಡುತ್ತಾಳೆ. ಇತ್ತ ಪಂದಳದ ರಾಜ ರಾಜಶೇಖರನಿಗೆ ಹರಕೆಯ ಫಲದಿಂದ ಸಂತಾನ ಭಾಗ್ಯ ಕೂಡಿ ಬರ್ತದೆ. ರಾಜನ ಮಡದಿಯು ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಅದೇ ಸಮಯದಲ್ಲಿ ಭೂಲೋಕದಲ್ಲಿ ಭಾರಿ ಸದ್ದು ಮಾಡುತ್ತಿದ್ದ ಮಹಿಷಿಯನ್ನು ನಿರ್ನಾಮ ಮಾಡಲೇಬೇಕು ಎಂದು ಹರಿಹರರು ತೀರ್ಮಾನ ಮಾಡುತ್ತಾ ಇರ್ತಾರೆ. ಹಾಗಾಗಿ ವಿಷ್ಣುದೇವರು ಹೆಂಗಸಿನ ರೂಪ ತಾಳುತ್ತಾರೆ. ಹೀಗೆ ಹೆಂಗಸಿನ ರೂಪ ತಾಳಿದ ವಿಷ್ಣು ಮತ್ತು ಶಿವದೇವರಿಗೆ ಗಂಡು ಮಗುವೊಂದು ಜನಿಸುತ್ತದೆ. ಹಾಗೆ ಜನಿಸಿದ ಮಗುವನ್ನು ವಿಷ್ಣು ಮತ್ತು ಶಿವ ಪಂಪಾ ನದಿಯ ದಡದಲ್ಲಿ ಬಿಟ್ಟು ಹೊರಟು ಹೋಗುತ್ತಾರೆ. ಅದೇ ಸಮಯದಲ್ಲಿ ರಾಜಶೇಖರ ರಾಜನು ಬೇಟೆಗೆ ಹೋಗಿರುತ್ತಾನೆ. ಆಗ ಪಂಪಾ ನದಿಯ ಪಕ್ಕದಲ್ಲಿ ಮಗುವೊಂದು ಅಳುವ ಶಬ್ದ ಕೇಳಿಸುತ್ತದೆ. ಹಾಗೆ ಮುಂದೆ ಹೋದ ರಾಜನಿಗೆ ಆ ಮಗು ಕಾಣಸಿಗುತ್ತದೆ. ಆ ಮಗುವಿನ ಕೊರಳಿನಲ್ಲಿ ಒಂದು ಮಣಿಯ ಮಾಲೆ ಇರುತ್ತದೆ. ಆ ಮಗುವನ್ನು ತನ್ನ ಆಸ್ಥಾನಕ್ಕೆ ಎತ್ತಿಕೊಂಡು ಹೋಗಿ ಮಣಿಕಂಠ ಎಂದು ನಾಮಕರಣ ಮಾಡಿ ತನ್ನ ಸ್ವಂತ ಮಗನಂತೆ ರಾಜ ಮತ್ತು ರಾಣಿ ಸಾಕುತ್ತಾ ಇರ್ತಾರೆ. ಮಣಿಕಂಠನು ದೊಡ್ಡವನಾಗುತ್ತಲೇ ಗುರುಕುಲದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ಪ್ರಭಾವಿ ವ್ಯಕ್ತಿ ಆಗ್ತಾನೆ. ಗುರುಗಳಿಂದ ಗುರುದೀಕ್ಷೆಯನ್ನು ಸಹ ಪಡಿತಾನೆ. ಮಣಿಕಂಠನು ರಾಜನ ಮಗನ ಜೊತೆಗೆ ದೊಡ್ಡವನಾಗ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಆಸ್ಥಾನಕ್ಕೆ ಪಟ್ಟಾಭಿಷೇಕದ ವಿಚಾರವು ಬರುತ್ತದೆ. ರಾಜನಿಗೆ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಬೇಕು ಎಂದು ಒಲವು ಇರುತ್ತದೆ. ಆಗ ಆಸ್ಥಾನದ ಕಪಟ ಮಂತ್ರಿಯು ಸ್ವಂತ ಮಗನಿದ್ದರೂ ಮಣಿಕಂಠನಿಗೆ ಯಾಕೆ ಪಟ್ಟಾಭಿಷೇಕ ಮಾಡಲು ಹೊರಟಿದ್ದೀರಿ ಎಂದು ರಾಜನ ತಲೆ ಕೆಡಿಸಿ ಬಿಡ್ತಾನೆ. ಇದೇ ಸಂದರ್ಭದಲ್ಲಿ ರಾಣಿಯು ಆರೋಗ್ಯ ಸಮಸ್ಯೆಗೆ ಒಳಗಾಗಿ ತುಂಬಾ ವೇದನೆ ಪಡ್ತಾ ಇರ್ತಾಳೆ. ರಾಜನು ಹಲವು ಪಂಡಿತರ ಮೊರೆ ಹೋದರೂ ರಾಣಿಯ ಆರೋಗ್ಯ ಸುಧಾರಿಸುವುದಿಲ್ಲ. ಆಗ ಮಣಿಕಂಠನು, ನಾನು ಕಾಡಿಗೆ ಹೋಗಿ ಹುಲಿಯ ಹಾಲನ್ನು ತರುತ್ತೇನೆ, ಅಮ್ಮನಿಗೆ ಅದೇ ಔಷಧಿ ಸಾಕೆಂದು ಕಾಡಿಗೆ ಹೊರಟೇ ಬಿಡ್ತಾನೆ. ಹಾಗೆಯೇ ಕಾಡಿಗೆ ಹೋದ ಸಂದರ್ಭದಲ್ಲಿ ಮಣಿಕಂಠನಿಗೆ ಮಹಿಷಿಯ ಅನಾಚಾರ ಕೀಟಲೆಗಳ ದರ್ಶನ ಆಗ್ತದೆ. ಇದರಿಂದ ಕೋಪಗೊಂಡ ಮಣಿಕಂಠನು ಮಹಿಷಿಯನ್ನು ಕೊಂದು ಬಿಸಾಕ್ತಾನೆ. ಮಹಿಷಿಯನ್ನು ಕೊಂದ ಮೇಲೆ ಮಣಿಕಂಠನು ಹುಲಿಯೊಂದರ ಮೇಲೆ ಕುಳಿತುಕೊಂಡು ಹುಲಿಯ ಹಾಲನ್ನು ಸಹ ಹಿಡಿದುಕೊಂಡು ಆಸ್ಥಾನಕ್ಕೆ ಬರುತ್ತಾನೆ. ಆ ಹುಲಿಯ ಹಾಲಿನಿಂದಾಗಿಯೇ ಮಹಾರಾಣಿಯ ಆರೋಗ್ಯ ಸುಧಾರಿಸಿ ರಾಣಿಯು ಮೊದಲಿನಂತೆಯೇ ಆಗುತ್ತಾಳೆ. ಮಣಿಕಂಠನ ಈ ಸಾಹಸವನ್ನು ಮತ್ತು ಅಮ್ಮನ ಬಗೆಗಿನ ಕಾಳಜಿಯನ್ನು ನೋಡಿ ರಾಜನು ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿ
ಅದಕ್ಕೆ ಪೂರ್ವ ತಯಾರಿ ಮಾಡಲು ಹೊರಡ್ತಾನೆ. ಆದರೆ ಇದನ್ನು ಮಣಿಕಂಠನು ಸಮಾಧಾನದಿಂದಲೇ ತಿರಸ್ಕರಿಸಿ ಅದೇ ಕಾಡಿಗೆ ವಾಪಸ್ಸು ನಡೀತಾನೆ. ಹಾಗೆಯೇ ಕಾಡಿಗೆ ಹೋದ ಮಣಿಕಂಠನು ಈ ಹಿಂದೆ ಶಬರಿಯು ವಾಸವಿದ್ದ ಶಬರಿಮಲೆಗೆ ಹೋಗ್ತಾನೆ. ಅಲ್ಲಿ ಮಣಿಕಂಠನು ಮುನಿಗಳಿಂದ ತನ್ನ ಹುಟ್ಟಿನ ರಹಸ್ಯವನ್ನು ತಿಳಿದುಕೊಳ್ತಾನೆ. ನಂತರ ಮಣಿಕಂಠನು ಅಯ್ಯಪ್ಪನಾಗಿ ಹೆಸರು ಪಡೆದು ತಾನು ಶಬರಿಮಲೆಯಲ್ಲಿಯೇ ನೆಲೆಸುತ್ತೇನೆ, ವರ್ಷಕ್ಕೆ 1 ಬಾರಿ ಮಕರ ಸಂಕ್ರಾಂತಿಯಂದು ಗೋಚರಿಸುತ್ತೇನೆ ಎಂದು ಅಯ್ಯಪ್ಪನಾಗಿ ಶಬರಿಮಲೆಯಲ್ಲಿಯೇ ನೆಲೆಸುತ್ತಾನೆ. ಅದರ ನಂತರ ಶಬರಿಮಲೆಯಲ್ಲಿ ದೇವಾಲಯವೊಂದನ್ನು ಕಟ್ಟಲು ರಾಜಶೇಖರ ರಾಜನು ಮುಂದಾಗಿ ದೇವಾಲಯವನ್ನು ಕಟ್ಟಿಸುತ್ತಾನೆ. ಅಲ್ಲಿಂದ ಅಯ್ಯಪ್ಪನು ಅದೇ ದೇವಾಲಯದಲ್ಲಿ ನೆಲೆಸಿ ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯಂದು ಭಕ್ತರಿಗೆ ತನ್ನ ದರ್ಶನವನ್ನು ನೀಡ್ತಾನೆ. ಪಟ್ಟಾಭಿಷೇಕ ಮಾಡಲು ಸಿದ್ಧವಾಗಿದ್ದ ರಾಜಮನೆತನಕ್ಕೆ ಮಣಿಕಂಠನು ತಾನು ಹುಟ್ಟಿ ಬಂದಿದ್ದ ಉದ್ದೇಶವನ್ನು ತಿಳಿಸಿ ಪುನಃ ಕಾಡಿಗೆ ತೆರಳಿ ಶಬರಿಮಲೆಯಲ್ಲಿ ದೇವರಾಗಿ ನೆಲೆಯಾಗುತ್ತಾರೆ. ಮಣಿಕಂಠನಿಗೆ ಪಂದಳ ರಾಜಮನೆತನದವರು ದೇವಾಲಯವನ್ನು ಕಟ್ಟಿ ಅಪಾರವಾದ ಚಿನ್ನಾಭರಣಗಳನ್ನು ಉಡುಪುಗಳನ್ನು ಮಾಡಿದ್ದಾರೆ. ಮಕರ ಸಂಕ್ರಾಂತಿಯಂದು ಈ ಪರಿಕರಗಳನ್ನು ಧರಿಸಿ ಪೂಜೆ ಮಾಡಲಾಗ್ತದೆ. ಅಲ್ಲಿಂದ ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯಂದು ಪಂದಳ ರಾಜ ಮನೆತನದವರು ಅಯ್ಯಪ್ಪ ದೇವರ ದೀಕ್ಷೆ ಪಡೆದು ಆಭರಣಗಳನ್ನು ತರ್ತಾರೆ. ತದನಂತರವೇ ಮಕರ ಜ್ಯೋತಿ ಪೊನ್ನಂಬಲಮೇಡು ಎಂಬ ಬೆಟ್ಟದಲ್ಲಿ ಕಾಣಸಿಗುತ್ತದೆ. ಈ ಪೊನ್ನಂಬಲಮೇಡು ಬೆಟ್ಟವು ಶಬರಿಮಲೆಯಿಂದ ಸರಿಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಇಂದು ಕರ್ನಾಟಕ ಸೇರಿದಂತೆ ದೇಶದೆಲ್ಲೆಡೆಯಿಂದ ಸಹಸ್ರಾರು ಮಂದಿ ಭಕ್ತರು ಮಾಲೆ ಧರಿಸಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡಿತಾರೆ. ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ನಿರ್ದಿಷ್ಟ ಅವಧಿಯವರೆಗೆ ಗುರುಸ್ವಾಮಿಯ ಸಲಹೆಯಂತೆ ಮಾಲೆ ಹಾಕಿ ಇರುಮುಡಿ ಹೊತ್ತು ತಂದು ದೇವಾಲಯದ 18 ಮೆಟ್ಟಿಲು ಹತ್ತಿ ಬಂದು ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಇದು ಪಿಂಗಾರ ಯೂಟ್ಯೂಬ್.